ಇಷ್ಟೊತ್ತು ತನಕ ನನಗ್ ಬಿದ್ದಿದ್ ಕನ್ಸ ಹಾಗಾದ್ರೆ ಒಂದ್ ವೇಳೆ ನಿಜವಾಗ್ಲೂ ಅದೇ ಗಳಿಗೆಲ್ ಬಂದ್ಬಿಟ್ರೆ ಅಚ್ಚು, ಕನ್ನಮ್ಮ, ನಾನು ನಿಮ್ಮದಕ್ಕೆ ಕಾಫಿ ತಂದಿದ್ದೀವಿ. ಬಾಗಿಲು ತೆಗಿಯಕ್ಕೆ ಯಾಕಮ್ಮ ಎಷ್ಟೊತ್ತು ಮಾಡಿದೆ? ಏನ್ರಿ ನೀವು ಬಂದ ತಕ್ಷಣನೇ ಪ್ರಶ್ನೆ ಕೇಳ್ತಿದ್ದೀರಾ? ಅಲ್ಲಮ್ಮ, ಅದಂಗಲ್ಲ. ಅಚ್ಚು, ಅದ್ಕೆ ಅಚ್ಚು, ಅದ್ಕೆ ಅಚ್ಚು, ಅಚ್ಚು, ಏನಾಯ್ತಮ್ಮ? ಅಮ್ಮ 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 ಆಹಾ, ಕಂದಮ್ಮ, ಎಲ್ಲಿ ತಿರುಗು ತಿರುಗು. ಏನಿದು? ಯಾಕೆ ಅಳ್ತಾ ಇದೀಯಾ? ಇನ್ ಸ್ವಲ್ಪ ಹೊತ್ತಾದ್ರೆ ದಾರೆ. ರೀ, ಅವಳು ಯಾಕೆ ಅಳ್ತಾ ಇದ್ದಾಳೆ ಅಂತ ನಿಮಗ್ ಗೊತ್ತಾಗಲ್ವಾ? ಅವಳು ಇವತ್ತು ಮದ್ವೆ ಮಾಡ್ಕೊಂಡು ಹೋಗ್ತಿದ್ದಾಳಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಅಳ್ತಿದ್ದಾಳೆ. ಹೌದಲ್ವಾ ಅಚ್ಚು? ಅಲ್ಲಮ್ಮ, ಅಮ್ಮ, ಏನಮ್ಮ ನೀನು ಅದಕ್ಕೆ ಯಾಕಮ್ಮ ಅಳ್ತೀಯ? ಏನ್ ತುಂಬಾ ದೂರ ನಾವು ಹೋಗ್ತೀಯಾ? ನಮ್ಮ ಮನೆ ಮೆಟ್ಲ ಮೇಲಿಂದ ಕೂಗಿದ್ರೆ ಆ ಮನೆ ಕೇಳಿಸುತ್ತಪ್ಪ, ನೀ ಬಂದ್ಬಿಡ್ಬೋದು. ಏನಮ್ಮ ನೀನು, ಹೋಗಮ್ಮ ನೀನು, ಏನಮ್ಮ ಹೇಳೋದು? ಅಣ್ಣ, ಹಾ, ಅದು ಹಾಗಲ್ಲ ಅಣ್ಣ. ನನಗೆ ಏನೋ ಒಂಥರ ಹೇಳಕ್ಕಾಗ್ತಿಲ್ಲ. ನಾನು ಮದ್ವೆ ಆಗಿ ಹೋದ್ಮೇಲೆ ಎಲ್ಲಿ ನನಗೆ ನಿಮ್ಮಿಬ್ರ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೋ ಅಂತ. ಅಣ್ಣ, ಹಾ, ನಾನೊಂದ್ ಮಾತು ಕೇಳ್ತೀನಿ, ನನಗೊಂದು ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ? ಏನೋ ಕಂದ, ಏನೋದು? ಅಕಸ್ಮಾತ್ ಮುಂದಕ್ಕೇನಾದ್ರೂ ಈ ತಂಗಿಯಿಂದ ನಿನಗೆ ನಾನು ಕೊಡೋ ಪ್ರೀತಿ ವಾತ್ಸಲ್ಯ ಕಡಿಮೆ ಆಯ್ತು ಅಂದ್ರೆ ನನಗ್ ನೀನು ಸಾಂತ್ವನ ಹೇಳ್ತೀಯ ಅಲ್ವಾ? ಅಲ್ಲಮ್ಮ, ಏನ್ ಅಚ್ಚು, ಅಲ್ಲಿ ನೋಡು, ನಿಮ್ ಅಣ್ಣನ್ ಮುಖ ನೋಡು, ಆಗ್ಲೇ ಕಣ್ ತುಂಬ್ಕೊಂಡ್ಬಿಡ್ತು. ರೀ, ಅವಳು ಹೇಳ್ತಿದ್ದಾಳೆ ಅಂತ ಈಗ ನೀವೇನಾದ್ರೂ ಒಳಗ್ ಶುರು ಮಾಡಿದ್ರೆ ಅವಳನ್ನಂತೂ ನಾನು ಹೊಡಿಯಕ್ ಹೋಗಲ್ಲ, ನಿಮ್ಗ್ ಸರಿಯಾಗಿ ಬಾರಿಸ್ತೀನಿ. ಬಾರ್ಸಿಸ್ಕೊ. ಅದ್ಕೆ ನಾನು ನಿಜವಾಗ್ಲೂ ತಮಾಷೆ ಕೇಳ್ತಿಲ್ಲ. ಅದ್ಕೆ ಏನಾದ್ರೂ ಆತರ ಆಗೋಯ್ತು ಅಂದ್ರೆ? ಏನಮ್ಮ ಅಚ್ಚು, ಬೆಳಿಗ್ಗೆಯಿಂದ ರಾಮಾಯಣ ಕೇಳಿ ರಾಮ ಸೀತೆಗೆ ಏನಾಗ್ಬೇಕು ಅಂತ ಕೇಳ್ತಾರಲ್ಲ, ಹಾಗಾಯ್ತು ನಿನ್ ಪ್ರಶ್ನೆ. ಅಲ್ಲ, ಇಷ್ಟು ವರ್ಷದಿಂದ ನಿಮ್ ಅಣ್ಣನ್ ಜೊತೆಲಿ ಇದೆಯಾ? ಇದು ಕೇಳೋ ಪ್ರಶ್ನೆನಾ? ಇದ್ ನ್ಯಾಯನಾ ಹೇಳು? ಅಲ್ಲ, ನೀನ್ ಮಾಡ್ತಾರ ನ್ಯಾಯನಾ? ನೀನ್ ಕೇಳ್ತಿರೋದ್ ಪ್ರಶ್ನೆನಾ? ನ್ಯಾಯನ ಹೇಳು. ಅನ್ಯಾಯ ನಂಗೇನ್ ಗೊತ್ತಾಗತ್ತೆ? ತಗೊಳ್ಳಿ.